ಇವಾಗ ನಾವು ಹೋಗ್ತಾ ಇದ್ದೀವಿ ಹರಸಿದ್ಧಿ ಮಾತಾ ಟೆಂಪಲ್ಗೆ. ಇದಕ್ಕಿಂತ ಮುಂಚೆ ಪಾರ್ಟ್ 1 ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಅದು ಹೋಗಿ ನೋಡಿ, ಆಮೇಲೆ ಇದನ್ನು ನೋಡಿ. ಟೆಂಪಲ್ ಆಪೋಸಿಟೇ ಇರೋದು. ಸೊ ಇಲ್ಲೇ ಹರಸಿದ್ಧಿ ಮಾತಾ ಟೆಂಪಲ್ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್, ಪಾರ್ಟ್ 1 ವಿಡಿಯೋಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನೋಡಿ. ಇದೇ ನೋಡಿ ಹರಸಿದ್ಧಿ ಮಾತಾ ಮಂದಿರು. ಸೊ ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಸಾಯಂಕಾಲ ಆದರೆ ಸಾಕು, ಇದು ಫುಲ್ಲು ಇದು ಎರಡೇ ಏನಿದೆ ಇದು ಫುಲ್ಲು ದೀಪ ಹಚ್ತಾರೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ ಆದರೆ ಬರ್ತೀನಿ, ನಾನು ಬಂದು ವಿಡಿಯೋ ಮಾಡ್ತೀನಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಟೆಂಪಲ್ಲು. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಟೆಂಪಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು ಹರಸಿದ್ಧಿ ಮಾತಾ ಟೆಂಪಲ್ಲು. ತುಂಬ ಫೇಮಸ್ ಆ್ಯಕ್ಚುಲಿ ಈ ಟೆಂಪಲ್ ಕೂಡ. ನೀವು ಮಹಾಕಾಲೇಶ್ವರ ಮಂದಿರ ಹೋದರೆ ಇದನ್ನು ನೋಡಲೇಬೇಕು. ಹರಸಿದ್ಧಿ ಮಾತಾ ಮಂದಿರ ಕೂಡ ತುಂಬ ದೂರ ಏನಿಲ್ಲ, ನೀವು ಬೈ ವಾಕೇ ಬರ್ಬೋದು, ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು. ಬನ್ನಿ ದರ್ಶನ ಮಾಡೋಣ. ಗೈಸ್, ಇದೇ ಹರಸಿದ್ಧಿ ಮಾತಾ ಟೆಂಪಲ್ಲು. ದೇವ್ರು ಕಾಣಿಸ್ತಿದೆ ಅನ್ಕೊತೀನಿ, ಇಲ್ಲಾಂದ್ರೆ ಬ್ಯಾಕ್ ವಿಡಿಯೋನ ತೆಗ್ದಾಕ್ತೀನಿ ನೋಡಿ. ಹರಸಿದ್ಧಿ ಮಾತಾ ಟೆಂಪಲಲ್ಲಿ ಸಾಯಂಕಾಲ 7 ಗಂಟೆಗೆ ದೀಪ ಅಂತೂ ತುಂಬ ಸೂಪರಾಗಿ ಹಚ್ತಾರೆ. ನೀವು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ನೋಡೋಕ್ಕೆ ಬಂದಮೇಲೆ ಅದನ್ನು ದಯವಿಟ್ಟು ಮಿಸ್ ಮಾಡ್ಕೊಂಡ್ಲೇಬೇಡಿ. ನಾವಂತೂ ಸಾಯಂಕಾಲ 5:30ಗೆ ಬಂದು ಕುತ್ಕೊಂಡ್ಬಿಟ್ವಿ, ಯಾಕಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬೇಗನೆ ಬಂದು ಫ್ರಂಟ್ ರೋಲ್ ಕುತ್ಕೊಂಡಿದ್ದೀವಿ. दीपमाला बोलते हैं कि माता जी की जोत जलाई जाती है शाम को आरती समय। माता जी का दीप लगाते हैं ना शाम को 7 बजे। ये सभी क्लीन करके फिर भी तेल डाल के देखो ये साफ सफाई कर रहे हैं। सफाई करने के बाद फिर तेल भरेंगे, दूसरे राउंड में फिर बत्ती डालेंगे, तीसरे राउंड में फिर मसाल से ऊपर से जलाते हुए नीचे आएंगे आरती के समय साफ करेंगे. ಸೊ ಫಸ್ಟ್ ನೀರು ತುಂಬಿಕೊಂಡಿರುತ್ತದು. ನೀರು ತುಂಬಿಕೊಂಡಿದ್ರೆ ಆ ನೀರನ್ನ ಚೆಲ್ಲಿ ಹಂಗೆ ಎಣ್ಣೆ ಹಾಕ್ತಾರಂತೆ. ಅಂದರೆ ಆ ದೀಪಕ್ಕೆ ನೀರು ಚೆಲ್ಲಿ ಹಾಗೆ ಎಣ್ಣೆ ತುಂಬಿಸ್ತಾರೆ. ಎಣ್ಣೆ ತುಂಬಿಸಿ ಹಂಗೆ ಬತ್ತಿ ಹಾಕ್ತಾರೆ. ಬತ್ತಿ ಹಾಕಿ 7 ಗಂಟೆಗೆ ಇಲ್ಲಿ ಎಲ್ಲ ದೀಪಕ್ಕೂ ಹಂಗೆ ಹಚ್ತಾರೆ. ಈಗ ಯಾವ ರೀತಿ ಇವ್ರು ಹತ್ತಿದಾರೋ ಕೆಳಗಡೆಯಿಂದ ಮೇಲೆ, ಅದೇ ರೀತಿ ಹತ್ತಿ ದೀಪನ ಅಂಟಿಸ್ತಾರೆ. ನೀರು ನೀವು ನೋಡ್ತಾ ಇರೋ ಹಾಗೆ ಅವ್ರೇನು ಕೆಳಗಡೆ ಹಾಕ್ತಾ ಇದ್ದಾರಲ್ಲ, ಆ ನೀರು ಬಂದು ಮಳೆ ನೀರು. ಸೊ ಮಳೆ ಬಂದಿರೋ ಕಾರಣದಿಂದ ಎಲ್ಲ ದೀಪದಲ್ಲಿ ನೀರನ್ನು ತುಂಬಿಕೊಂಡಿರುತ್ತೆ. ಅವರು 7 o'clock ದೀಪ ಹಚ್ಚೋದಕ್ಕೆ 5:30ಗೆ ಸ್ಟಾರ್ಟ್ ಮಾಡ್ತಾರೆ ಪ್ರಿಪ್ರೇಷನ್ಸು. ಅಂದರೆ ದೀಪದಲ್ಲಿರೋ ನೀರೆಲ್ಲ ಕೆಳಗಡೆ ಚೆಲ್ಲಿ ಆಮೇಲೆ ಪುನಃ ದೀಪಕ್ಕೆ ಎಣ್ಣೆ ಅನ್ನೋದು ಹಾಕಿ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು 7 o'clockಗೆ ಶಾರ್ಪ್ 7 o'clockಗೆ ಇಲ್ಲಿ ದೀಪ ಅನ್ನೋದು ಹಚ್ತಾರೆ. ದೀಪ ಎಲ್ಲ ಕ್ಲೀನಾಗಿ ಹಚ್ಚಾದ್ಮೇಲೆ ಆಮೇಲೆ ದರ್ಶನಕ್ಕೆ ಹೋಗಬೇಕಾಗತ್ತೆ, ಹರಸಿದ್ಧಿ ಮಾತಾ ದರ್ಶನಕ್ಕೆ ಹೋಗಬೇಕಾಗತ್ತೆ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಕವರ್ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ. ನಾನು ಬನ್ನಿ ನೋಡೋಣ. ಗೈಸ್, ಶಿಪ್ರಾ ಆರತಿ ಅಂದರೆ ರಾಮ್ಘಾಟಲ್ಲಿ ನದಿಗೆ ಆರತಿ, ಆಮೇಲೆ ಇಲ್ಲಿ ದೀಪದ ಆರತಿ, ಆಮೇಲೆ ಮಹಾಕಾಲ್ ಅಂದರೆ ದೇವಸ್ಥಾನ ಒಳಗಡೆ ಆರತಿ, 3 ಒಟ್ಟಿಗೆ ನಡೆಯುತ್ತೆ. 7 o'clock ನಡೆಯುತ್ತೆ ಅಂತ ಇವ್ರು ಹೇಳಿದ್ರು. ನಾವು ಅದಕ್ಕೆ ದೇವಸ್ಥಾನ ಹೆಂಗೋ ನೋಡಿದ್ದೀವಲ್ವಾ, ಸೊ ಅದಕ್ಕೆ ಇದನ್ನು ನೋಡೋಣ ಅಂತ ಇವತ್ತು ಇಲ್ಲೇ ಒಳಗೊಂತ ಇದ್ದೀವಿ. ಟೈಮು 5:15 5:20 ಆಗಿದೆ. ಸೊ ಇವ್ರು ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇವತ್ತು ಇದನ್ನೇ ನೋಡ್ತಾ ಇದ್ದೀವಿ. ನೋಡಿ, ಈಗ ನೀರೆಲ್ಲ ಕೆಳಗೆ ಹಾಕ್ಮೇಲೆ ಆಯಿಲ್ ತುಂಬಿಸ್ತಾ ಇದ್ದಾರೆ ದೀಪಕ್ಕೆ. ಸೊ ಆಯಿಲ್ ಫಿಲ್ ಮಾಡಿದ್ದಾದಮೇಲೆ ಬತ್ತಿ ಅನ್ನೋದು ಇಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಾಣ್ತಾ ಇದೆ ಅನ್ಕೊತೀನಿ ವೈಟ್ ಕಲರಲ್ಲಿ, ಅದೆಲ್ಲ ಬತ್ತಿ ಇಡ್ತಾ ಇರೋದವರು ಪ್ರತಿಯೊಂದು ದೀಪಕ್ಕೆ. ಕ್ರೌಡ್ ಕೂಡ ಸ್ಟಾರ್ಟ್ ಆಗಿದೆ, ಎಲ್ಲ ಜನ ಎಲ್ಲ ಬಂದು ಕೂತ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಫ್ರಂಟಿಂದನೇ ಕೂರಿಸ್ತಾರೆ. ಬಟ್ ನನಗೆ ತುಂಬ ಒಳ್ಳೆ ಪ್ಲೇಸ್ ಸಿಕ್ಕಿದೆ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ನಾನು ಚೆನ್ನಾಗಿ ಒಳ್ಳೆ ಪ್ಲೇಸಲ್ಲಿ ಕುಂತಿದ್ದೀನಿ. ಅವರು ಆ್ಯಕ್ಚುಲಿ ಮಾನಿಟರ್ ಮಾಡ್ತಾರೆ, ಅಂದರೆ ಕೂರಿಸ್ತಾರೆ ಜನಗಳನ್ನ ಕ್ಲೀನಾಗಿ ಒಂದು ವೇ ಅಲ್ಲಿ ಒಂದು ಸಿಸ್ಟಮಲ್ಲಿ ಕೂರಿಸ್ತಾರೆ. ಯಾಕಂದರೆ ಓಡಾಡೋರಿಗೆ ಆಮೇಲೆ ದೀಪ ಎಲ್ಲ ಹಚ್ಚಿದಾದ್ಮೇಲೆ ದರ್ಶನಕ್ಕೆ ಹೋಗೋರಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ಕ್ಲೀನಾಗಿ ಯಾರಿಗೂ ಏನೋ ಪ್ರಾಬ್ಲಮ್ ಆಗ್ದಂಗೆ ಅವರೇ ಕ್ಲೀನಾಗಿ ಬಂದು ನೋಡಿಕೊಂಡು ಕೂರಿಸ್ತಾರೆ. ಸೊ ಗಾಯ್ಸ್, ಫೈನಲಿ ನೋಡಿ ದೀಪ ಹಚ್ಚೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಫುಲ್ ವಿಡಿಯೋ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ. जयकारा शेरावाली दा बोल साचे दरबार
दरबार की। ये बीच में मत खड़े हो आप लोग, एक साइड होके बैठ जाओ। श्रद्धालुओं ने कृपया ध्यान दें, भीड़ में जेब कतरों से सावधान रहें, अपने सामान की स्वयं सुरक्षा रखें। माता बहनें चेन, पर्स, मंगलसूत्र, मोबाइल, इन चीजों का ध्यान रखें। ಸೊ ಗೈಸ್, ನೀವು ನೋಡಿದ್ರಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಹೇಗೆ ಪ್ರೊಸೀಜರ್ ಅಂತ. ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವೇನಾದರೂ ಈ ವಿಡಿಯೋನ ಡೈರೆಕ್ಟಾಗಿ ನೋಡ್ತಾ ಇದ್ದರೆ, ಇದಕ್ಕಿಂತ ಮುಂಚೆ ನಾನು ಪಾರ್ಟ್ 1 ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಅಲ್ಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಪಾರ್ಟ್ 1 ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನು ಹೋಗಿ ನೋಡಿ. ಇನ್ನು ಶಿಪ್ರಾ ನದಿ ಆರತಿ, ಆಮೇಲೆ ಟೌನಿಂದ ಆಚೆ ಇರುವಂತಹ ಟೆಂಪಲ್ಸು, ಆಮೇಲೆ ಮಹಾಕಾಲೇಶ್ವರಿಂದ ಓಂಕಾರೇಶ್ವರ ಹೋಗೋದು ಹೇಗೆ ಅಂತ ನಾನು ವೀಡಿಯೋಸ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೀವು ಹೋಗಿ ನೋಡಿ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.